ಹಾಯ್ ಹಾಯ್ ಹಲೋ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕ್ಷಾ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಇದೊಂದು ಮೀಶೋ ವ್ಲಾಗ್ ಆಗಿರುತ್ತೆ. ನಾನು ಮೀಶೋಯಿಂದ ಒಂದಷ್ಟು ಪ್ರಾಡಕ್ಟ್ನ ತರಿಸಿದ್ದೀನಿ. ಅಂದರೆ ಇದು ತುಂಬಾ ದಿನ ಆಗಿದೆ ತರಿಸಿ, ನಾನು ರೀಸೆಂಟಾಗಿನ ತರಿಸಿರೋದಲ್ಲ, ತುಂಬ ದಿನ ಆಗಿದೆ. ಬಟ್ ನಾನು ಒಂದು ರಿವ್ಯೂ ಅಂದರೆ ನಾನು ಈ ಪ್ರಾಡಕ್ಟ್ ಯಾವ ಥರ ಇದೆ ಅಂತ ಹೇಳೋದಕ್ಕಿಂತ ಮುಂಚೆ ನಾನೊಂದು ಸ್ವಲ್ಪ ದಿನ ಯೂಸ್ ಮಾಡಿ ಆಮೇಲೆ ಹೇಳೋಣ ಅನ್ನೋ ಹಾಗೆ ನನ್ನ ಒಪಿನಿಯನ್ ಇತ್ತು. ಸೊ ಹಂಗಾಗ್ಬಿಟ್ಟು ನಾನು ಒಂದು ಸ್ವಲ್ಪ ದಿನ ಇವೆಲ್ಲ ನಾನು ಯೂಸ್ ಮಾಡಿಬಿಟ್ಟು ಆಮೇಲೆ ನಾನೀಗ ಒಂದೊಂದಾಗಿನೇ ಎಲ್ಲ ಯಾವ ಥರ ಇದೆ ಏನು ಅನ್ನೋದನ್ನು ಪ್ರತಿಯೊಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಏನೇನು ತರಿಸಿದ್ದೀನಿ ಅನ್ನೋದನ್ನು ಹೇಳ್ತೀನಿ. ನಾನು ಆ್ಯಕ್ಚುಲಿ ಮನೆಗೆ ಅಂದರೆ ಫಸ್ಟೇನೆ ನಾನು ಆವಾಗವಾಗ ನೋಡಿರತಕ್ಕಂಥ ಒಂದೊಂದು ಪ್ರಾಡಕ್ಟನ್ನು ನಾನು ನೋಡಿಬಿಟ್ಟು ಅದನ್ನು ಕಾರ್ಟಲ್ಲೆಲ್ಲ ಇಟ್ಕೊಳ್ತಾ ಇದ್ದೆ. ಅಂದರೆ ಯಾವ ಚೆನ್ನಾಗಿದೆ ಏನು ಅನ್ನೋ ಹಾಗೆ ನೋಡಿಬಿಟ್ಟು ನಾನು ಅದನ್ನೆಲ್ಲ ಕಾರ್ಟಲ್ಲಿ ಇಟ್ಕೊಳ್ತಿದ್ದೆ. ಸೊ ಆಮೇಲೆ ಒಂದೇ ಸರಿ ಎಲ್ಲನೂ ನಾನು ಬುಕ್ ಮಾಡಿಬಿಟ್ಟು ತರಿಸ್ಕೊಂಡೆ, ನನಗೆ ಯಾವ್ಯಾವ ಬೇಕೋ ಅದೆಲ್ಲನೂ. ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದ್ದಾವೆ. ನಾನು ಆನೆಸ್ಟ್ ರಿವ್ಯೂ ಕೊಡ್ತೀನಿ. ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಬನ್ನಿ ಬಂದೇ ಹೇಳ್ತೀನಿ. ಫಸ್ಟು ಬಂದುಬಿಟ್ಟು ನಾನು ಟೀ ಕಾಫಿ ಶುಗರಿಂದನೇ ಸ್ಟಾರ್ಟ್ ಮಾಡ್ತೀನಿ. ಇದು ಒಂದು ಪ್ಲಾಸ್ಟಿಕ್ ಆಗಿರುತ್ತೆ ಇವು. ಬಟ್ ಇದು ಟೀ ಕಾಫಿ ಶುಗರ್ ಮೂರಕ್ಕೂ ಒಂದೇ ಥರದ್ದು ಬಾಕ್ಸ್ ಇರಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತರಿಸ್ದೆ. ಶುಗರ್, ಟೀ ಆ್ಯಂಡ್ ಕಾಫಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಬಟ್ ಇದು ಓಪನ್ ಮಾಡೋದು ಬಂದುಬಿಟ್ಟು ಈ ಥರ ಪ್ರೆಸ್ ಮಾಡಿಬಿಟ್ಟು ನಾವು ಹೀಗೆ ತೆಗೆದ್ರೆ ಈಸಿಯಾಗಿ ಬರುತ್ತೆ. ನೋಡ್ಬೋದು, ನಾನು ಯೂಸ್ ಮಾಡಿದ್ದೀನಿ ಎಲ್ಲ ಬಾಕ್ಸು, ನಾನು ಎಲ್ಲ ಐಟಮು ಯೂಸ್ ಮಾಡಿನೇ ನಾನು ರಿವ್ಯೂ ಕೊಡ್ತಾಯಿದ್ದೀನಿ. ಹಾಗೆ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಂಡೇನೆ ನಾವು ಈ ಥರ ಬಿಟ್ಟಾಗ ಅದು ಕ್ಲೋಸ್ ಆಗುತ್ತೆ ಮತ್ತು ಟೈಟಾಗಿ ನೋಡ್ಬೋದು. ಈಗ ಕ್ಯಾಪೆಲ್ಲ ಅಷ್ಟು ಈಸಿಯಾಗೆಲ್ಲ ಬರೋಲ್ಲ ನೋಡಿ, ನೋಡ್ಬೋದು ಅಷ್ಟು ಈ ಥರ ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್ ಅಂತೂ. ಮಸ್ಟ್ ಬೈ ಅಂತಲೇ ಹೇಳ್ತೀನಿ. ಮತ್ತು ಇದರದ್ದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕು ಹಾಗೆ ಮತ್ತು ನಾನು ಇಲ್ಲಿ ಸೈಡಲ್ಲಿ ರೇಟ್ ಎಷ್ಟು ಅನ್ನೋದನ್ನು ಎಲ್ಲನೂ ನಾನು ಇಲ್ಲಿ ಸೈಡಲ್ಲಿ ಕೊಟ್ಟಿರ್ತೀನಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಪ್ರಾಡಕ್ಟ್ದು ಲಿಂಕು ಕೊಟ್ಟಿರ್ತೀನಿ. ಯಾರಿಗೆ ಬೇಕೋ ಅವರು ಪರ್ಚೇಸ್ ಮಾಡ್ಬೋದು. ಹಾಗೆ ಮತ್ತು ನೆಕ್ಸ್ಟು ಇದು ಒಂದು ಗ್ರೀನ್ ಶೋ ಪೀಸು. ಬಟ್ ಇದು ತುಂಬ ಚೆನ್ನಾಗಿದೆ. ನಾನು ಇದನ್ನು ಆ್ಯಕ್ಚುಲಿ ನನಗೆ ಇದರಲ್ಲಿ ನಾನು ಪಿಕ್ಚರಲ್ಲಿ ನೋಡಿದಾಗ ಸ್ವಲ್ಪ ದೊಡ್ಡದು ಅಂತ ಅನ್ನಿಸ್ತು. ಬಟ್ ಸ್ವಲ್ಪ ಚಿಕ್ಕ ಸೈಜು ಆದರೂ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಸೆಟ್ ಆಫ್ 4 ಇದೆ. ತುಂಬ ಚೆನ್ನಾಗಿದೆ ನಿಜವಾಗ್ಲೂ, ತುಂಬಾ ಚೆನ್ನಾಗಿದೆ. ಲೀಫ್ ಎಲ್ಲ ಇರ್ಬೋದು ಮತ್ತು ಈ ಪಾಟ್ ಚಿಕ್ಕ ಪಾಟ್ ಆದ್ರೂ ತುಂಬ ಚೆನ್ನಾಗಿದೆ. ಇದನ್ನು ನಾನು ಪ್ರತಿಯೊಂದರದ್ದು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೋಡ್ಬೋದು. ಇದನ್ನು ಶೋ ಪೀಸ್ಗೆಲ್ಲ ನಾನು ಇದನ್ನು ಎಲ್ಲಿ ಇಟ್ಟಿದ್ದೀನಿ ಅನ್ನೋದನ್ನು ನಾನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋ ಎಂಡಲ್ಲಿ. ನೋಡ್ಬೋದು ಈ ಥರ ತುಂಬ ಚೆನ್ನಾಗಿದೆ ಗ್ರೀನಾಗಿ. ಮತ್ತು ಹಾಗೆ ಇದು ಒಂದು ಐಸ್ ಕ್ರೀಮ್ ಮಾಡ್ತಕ್ಕಂಥ ಒಂದು ಐಸ್ ಕ್ರೀಮ್ ಮೌಲ್ಡು ಇದು. ಇವನು ಸೆಟ್ ಆಫ್ 6 ಏನೋ ಇದೆ. ತುಂಬ ಚೆನ್ನಾಗಿದೆ ಕೂಡ. ನಾನು ಆಗಲೇ ಒಂದು 2 ಟೈಮ್ಸ್ ಏನೋ ಐಸ್ ಕ್ರೀಮ್ ಮಾಡಿದ್ರಲ್ಲಿ ನಾವು ಟೇಸ್ಟ್ ಮಾಡಿದ್ದೀವಿ. ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಲ್ಲ, ಬಟ್ ಕ್ವಾಲಿಟಿ ಚೆನ್ನಾಗಿದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕ್ವಾಲಿಟಿ ನೋಡ್ಬೋದು. ಇದು ಒಂದು. ನೆಕ್ಸ್ಟು ಇದೊಂದು ಎಗ್ ಕಟ್ಟರು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದೂ ಇಲ್ಲಿ ಫುಲ್ ಈ ಥರ ವಯರ್ ಥರ ಬಂದಿದೆ, ನೋಡ್ಬೋದು. ಇದು ಬಂದು ಈ ಥರ ಅಂದರೆ 2 ಶೇಪ್ಸ್, ಈ ಥರ ಒಂದು ಸ್ಟ್ಯಾಂಡಿಂಗ್ ಶೇಪಲ್ಲಿ ಈ ಥರ ಕಟ್ ಮಾಡ್ಕೊಬಂದರೆ ಸ್ಟ್ರೈಟಾಗಿ ಈ ಥರದ್ದು ಯೂಸ್ ಮಾಡ್ಬೋದು. ಮತ್ತು ಈ ಥರ 4-6 ಪೀಸಸ್ 5 ಪೀಸಸ್ ಕಟ್ ಮಾಡ್ಕೋಬೇಕಂದ್ರೆ ಇದರಲ್ಲಿ ಯೂಸ್ ಮಾಡ್ಬೋದು. ನಾವು ಜಸ್ಟ್ ಇಲ್ಲಿ ಎಗ್ಗನ್ನು ಇಟ್ಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದನ್ನು ಕೂಡ ಯೂಸ್ ಮಾಡಿ ನಾನು ರಿವ್ಯೂ ಮಾಡ್ತಾ ಇರೋದು. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಒಂದು ಶೋ ಪೀಸು. ಇದು ಅಷ್ಟೇ ಬುದ್ಧಂದು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬುದ್ಧಂದು ನೋಡ್ಬೋದು. ನಾನು ಇದನ್ನು ಆ್ಯಕ್ಚುಲಿ ಫ್ರಿಜ್ ಮೇಲೆ ಇಟ್ಟಿದ್ದೆ. ಆಮೇಲೆ ನಮ್ಮ ಮನೆಯವ್ರು ತೆಗೆದ್ಬಿಟ್ಟು ಮಕ್ಕಳು ತೆಗೆದು ಯೂಸ್ ತಗೊಳ್ತಾ ಇದ್ರು. ಅವರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವರು ಎತ್ಬಿಟ್ಟು ಮೇಲ್ಗಡೆ ಇಟ್ಟಿದ್ರು. ಇದು ಅಷ್ಟೇ ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ನೋಡ್ಬೋದು ಕ್ವಾಲಿಟಿ ಪ್ಲಾಸ್ಟಿಕ್ ಆಗಿರ್ಬೋದು, ಬಟ್ ಆದರೂ ಕೂಡ ಇದೇನು ಆರ್ಟಿಫಿಷಿಯಲ್ ಪ್ಲಾಂಟು ಚೆನ್ನಾಗಿದೆ ತುಂಬಾ. ಹಾಗೆಯೇ ನೆಕ್ಸ್ಟು ಇದು ಒಂದು ಬೌಲು, ಇದು ಒಂದು ತೊಗೊಂಡಿದ್ದೆ, ಅಂದರೆ ಗಾಜಿನ ಬೌಲ್. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಇದನ್ನು ನಿಂಬೆಹಣ್ಣು ಅಥವಾ ಉಪ್ಪು ಏನಾದರೂ ಹಾಕಿಡೋಕೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಸದ್ಯಕ್ಕಿನ್ನೂ ಏನೋ ನಾನು ಅಂದರೆ ಸ್ವಲ್ಪ ದಿನ ನಿಂಬೆಹಣ್ಣು ಹಾಕ್ಬಿಟ್ಟು ಇಟ್ಟಿದ್ದೆ. ಬಟ್ ಇವಾಗ ನಾನು ನಿಮಗೆ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ನಾನು ಇದನ್ನು ತೆಗೆದಿಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ಕೂಡ ನಾನು ಆಯಿಲ್ ಸ್ಪ್ರೇ
ಆಯಿಲ್ ಸ್ಪ್ರೇ ಬಾಟಲ್ಲು ಗಾಜಿಂದು. ಬಟ್ ಇದು ಚೆನ್ನಾಗಿದೆ ಅಂತ ಹೇಳ್ತೀನಿ, ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ. ಬಟ್ ಯೂಸ್ ಮಾಡಿದ್ದೀನಲ್ವ ನಾನು, ಯೂಸ್ ಮಾಡಿರೋದ್ರಿಂದ ಇದು ಏನಾಗುತ್ತೆ ಅಂದರೆ ನನಗೆ ಒಂದು ಸ್ವಲ್ಪ ಇದರಲ್ಲಿ ಅಷ್ಟೊಂದು ಇಷ್ಟ ಆಗದೆ ಇರೋದು, ನಾವಿಲ್ಲಿ ಆಯಿಲ್ನ ಈ ಥರ ಸ್ಪ್ರೇ ಮಾಡಿದಾಗ ಇಲ್ಲಿಂದ ನಮಗೆ ಆಯಿಲ್ ಬರುತ್ತೆ. ಮತ್ತು ಏನಾದರೂ ಒಂದು ಸ್ವಲ್ಪ ಜಾಸ್ತಿ ಆಯಿಲ್ ಹಾಕ್ಕೋಬೇಕು ಅಂದಾಗ ಇದನ್ನು ನೋಡಿ ಈ ಥರ ತೆಗೆದುಬಿಟ್ಟು ಈ ಥರನೂ ಹಾಕ್ಕೋಬೋದು. ಆವಾಗ ಇದರಿಂದ ಸ್ವಲ್ಪ ಆಯಿಲ್ ಜಾಸ್ತಿ ಬರುತ್ತೆ. ಸ್ಪ್ರೇ ಬೇಕು ಅಂದರೆ ಇದರಲ್ಲಿ ಯೂಸ್ ಮಾಡ್ಬೋದು, ಈ ಥರ ಕ್ಲೋಸ್ ಮಾಡ್ಬೋದು. ಬಟ್ ನಂಗೆ ಇದರಲ್ಲಿ ಒಂದು ಏನು ಇಷ್ಟ ಆಗಿಲ್ಲ ಅಂದರೆ, ನಾವು ಈ ಥರ ಸ್ಪ್ರೇ ಮಾಡ್ತೀವಲ್ಲ, ಸ್ಪ್ರೇ ಮಾಡಿದ್ಮೇಲೆ ಆಯಿಲ್ ಇಲ್ಲಿಂದ ಫುಲ್ ಈ ಥರ ಎಲ್ಲ ಬಂದುಬಿಟ್ಟು ಇದೆಲ್ಲ ಗಲೀಜಾಗುತ್ತೆ, ಮತ್ತು ಗ್ಲಾಸ್ ಇದೆಲ್ಲ ಗಲೀಜಾಗಿರುತ್ತೆ. ನಾವು ಪ್ರತಿ ಸಾರಿ ಸ್ಪ್ರೇ ಮಾಡಿದ ತಕ್ಷಣ ಇದನ್ನೆಲ್ಲ ಈ ಥರ ಸೋರಿಸ್ತಾ ಇರಬೇಕು. ಅದು ಬಂದು ನನಗೆ ಇದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ನಮಗೆ ಯೂಸ್ ಮಾಡೋಕ್ಕೆ ಅಂದರೆ ಈಗ ಏನಾದರೂ ದೋಸೆ ಚಪಾತಿ ಈ ಥರ ಹಾಕ್ತಾ ಇರಬೇಕಾದ್ರೆ ಎಲ್ಲದಕ್ಕೂ ಒಂದೇ ಸರಿ ಸ್ಪ್ರೇ ಹಾಕಬೇಕು ನಮಗೆ ಅಂತ ಅಂದಾಗ ಇದು ತುಂಬ ಅದಕ್ಕೆಲ್ಲ ಯೂಸ್ ಆಗುತ್ತೆ. ಬಟ್ ಅದು ಒಂದು ನನಗೆ ಅಷ್ಟು ಇಷ್ಟ ಅನ್ನಿಸಿಲ್ಲ. ಈ ಥರ ಆಯಿಲ್ ಎಲ್ಲ ಲೀಕಾಗಿ ಬರುತ್ತಲ್ವ, ಅದು ಬಂದು ನನಗೆ ಯಾಕೋ ಅಷ್ಟೊಂದು ಮೆಸ್ಸಿಯಾಗಿ ಕಾಣುತ್ತೆ, ಮತ್ತು ಜಿಡ್ಡು ಆಗ್ತಾ ಇರುತ್ತೆ ಬೇಗನೆ. ಅದು ಬಂದು ಇದರಲ್ಲಿ ಬ್ಯಾಡ್ ಥಿಂಗ್ ಅಂತ ಹೇಳ್ಬೋದು. ಮತ್ತು ಹಾಗೆ ಇದಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೈಕಲ್ಲು ನೋಡ್ಬೋದು, ನಿಜವೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಇದು ತಗೋಬೇಕಾದ್ರೆ ಬೇಡ ಬಿಡು ಏನಕ್ಕೆ ಅಷ್ಟೊಂದು ಏನೋ ಸ್ವಲ್ಪ ಚಿಕ್ಕದು ಅಂತ ಅನ್ನಿಸ್ತು. ಬಟ್ ತೊಗೊಂಡ್ಮೇಲೆ ಓಕೆ, ನಿಜವಾಗ್ಲೂ ಅಷ್ಟು ತುಂಬ ಚಿಕ್ಕದೇನಲ್ಲ, ತುಂಬ ಚೆನ್ನಾಗಿದೆ. ನೋಡಿ ಇಲ್ಲಿ ಓಕೆ, ಈ ಥರ ಒಂದು ಸೈಕಲ್ ಮೇಲೆ ಹೂವಿನ ಬುಟ್ಟಿ. ಆ್ಯಕ್ಚುಲಿ ನಿಜವಾಗ್ಲೂ ವೆರಿ ಗುಡ್ ಅಂತಲೇ ಹೇಳ್ಬೋದು. ಅಂದ್ರೆ ಮನೆಗೆ ಒಂದು ಡೆಕೋರೇಟಿವ್ ಪೀಸ್ ಒಂದು ಬೇಕು ಅಂತ ಅಂದರೆ ಇದನ್ನು ಒಂದು ಖಂಡಿತ ತೊಗೊಳ್ಳಿ. ಕ್ವಾಲಿಟಿ ವೈಸ್ ಇರ್ಬೋದು, ಮತ್ತು ಎಲ್ಲನೂ ಲುಕ್ ವೈಸ್ ಇರ್ಬೋದು, ಕಲರ್ ಫ್ಲವರ್ಸು ತುಂಬ ಚೆನ್ನಾಗಿದೆ. ಇದು ಕೂಡ ನೀವು ತೊಗೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದು ಒಂದು ಮಡಿಕೆ ತೊಗೊಂಡಿದ್ದೀನಿ ನಾನು, ಅಂದರೆ ನೋಡ್ಬೋದು, ಅಂದರೆ ಹಾಲು ಎಪ್ಪಾಕ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಮೊಸರು ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿರ್ತಕ್ಕಂಥ ಮಡಿಕೆ ಇದು ಅಷ್ಟೇ. ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಬಟ್ ಕಾಸ್ಟು ಸ್ವಲ್ಪ ಜಾಸ್ತಿ ಆಯ್ತೇನೋ ಅಂತ ಅನ್ನಿಸ್ತು. ಐ ಥಿಂಕ್ ನನಗೆ ಇದು ಕರೆಕ್ಟಾಗಿ ನೆನಪಿಲ್ಲ, 150 or 170 ಎಷ್ಟೋ ಕೊಟ್ಟೆ ಅಂತ ಅನಿಸುತ್ತೆ. ಕ್ವಾಲಿಟಿ ವೈಸು ಚೆನ್ನಾಗಿದೆ, ಮತ್ತು ಇದು ಸ್ಮೆಲ್ ಇಲ್ಲ. ಅಂದರೆ ಈ ಮಣ್ಣಿನ ಮಡಿಕೆ ಎಲ್ಲ ನೀರು ಹಾಕಿದ ತಕ್ಷಣ ಫುಲ್ ಸ್ಮೆಲ್ ಬರುತ್ತಲ್ವ, ಆ ಥರ ಸ್ಮೆಲ್ ಇಲ್ಲ ಇದು. ನನಗೆ ಅದಕ್ಕೇನೆ ಇದು ಏನು ಮಣ್ಣು ಅಂತ ಅದೊಂದು ಆ ಥರ ಅನಿಸುತ್ತೆ ಅಷ್ಟೇನೆ. ಬಟ್ ಚೆನ್ನಾಗಿದೆ ಇದು ಕೂಡ ಲಿಡ್ಡು. ಅದಕ್ಕೆ ಇದು ನಾನು ಸುಮಾರು ದಿನ ಯೂಸ್ ಮಾಡಿ ನನಗೆ ಆನೆಸ್ಟ್ ರಿವ್ಯೂ ಕೊಡ್ತಾಯಿದ್ದೀನಿ. ನೆಕ್ಸ್ಟು ಇದು ಒಂದು ಲೈವ್ ಪ್ಲಾಂಟ್ ತರಿಸಿದ್ದೀನಿ. ಅಂದರೆ ಇದು ಏನು ಹೇಳ್ತೀವಿ, ಬ್ಯಾಂಬೂ ಪ್ಲ್ಯಾಂಟ್ ಅಂತ, ಲಕ್ಕಿ ಬ್ಯಾಂಬೂ ಪ್ಲ್ಯಾಂಟು. ಇದು ನಾನು ನೋಡ್ಬೋದು, ನಾನು ನೀರು ಹಾಕಿಟ್ಟಿದ್ದೀನಿ. ತುಂಬ ದಿನ ಆಯಿತು ನಾನು ಇದನ್ನು ತರಿಸಿ, ನಾನು ಯೂಸ್ ಮಾಡಿದ್ದೀನಿ. ಅಂದರೆ ಅವತ್ತು ತರಿಸಿದಾಗ ಇನ್ನೂ ಸ್ವಲ್ಪ ಚಿಕ್ಕದಾಗಿತ್ತು. ಇದೆಲ್ಲ ನೀಟಾಗಿ ಚಿಗುರ್ಕೊಂಡಿದೆ. ತುಂಬ ಒಳ್ಳೆ ಪ್ಲ್ಯಾಂಟ್ ಕಳಿಸಿದ್ರು. ನಾನು ಲೈವ್ ಪ್ಲ್ಯಾಂಟ್ ಅಲ್ವಾ, ಯಾವ ಥರ ಇರುತ್ತೋ ಏನೋ ಅನ್ನೋಗೆ ಅಂದ್ಕೊಂಡೆ. ಬಟ್ ತುಂಬ ಒಳ್ಳೆ ಪ್ಲ್ಯಾಂಟ್ ಕಳಿಸಿದ್ರು. ಮತ್ತು ಪ್ಲ್ಯಾಂಟು ಮತ್ತು ಬೌಲ್ ಎರಡೂ ಸೆಟ್ ಇರುತ್ತೆ. ಇದು ತುಂಬ ಚೆನ್ನಾಗಿದೆ. ಇದು ಕೂಡ ನಿಜವಾಗ್ಲೂ ಅಂದರೆ ಒಂದು ಮನೆಯಲ್ಲಿ ಒಂದು ಬ್ಯಾಂಬೂ ಪ್ಲ್ಯಾಂಟ್ ಇರಬೇಕು ಅಂತ ಹೇಳ್ತಾರಲ್ವ, ಸೊ ಹಾಗಾಗಿ ನಾನು ಒಂದು ಲಕ್ಕಿ ಬ್ಯಾಂಬೂ ಪ್ಲ್ಯಾಂಟ್ ಅಂತ ನಾನು ಇದನ್ನು ಒಂದು ತೊಗೊಂಡಿದ್ದೆ. ಈ ಥರ ನೀರು ಹಾಕಿಬಿಟ್ಟು ಇಟ್ಟಿದ್ದೀನಿ ನಾನು ಆಲ್ರೆಡಿ ಆವಾಗಲೇ. ಇದು ಸೆಟ್ ಆಫ್ 3 ಇದೆ, ನೋಡ್ಬೋದು, ಸೆಟ್ ಆಫ್ 3. ಇದು ಅಷ್ಟೇ, ಅಂದರೆ ಓವೆನ್ನಲ್ಲೂ ನಾವು ಯೂಸ್ ಮಾಡ್ಬೋದು. ಓವೆನ್ನಲ್ಲೂ ಯೂಸ್ ಮಾಡ್ಬೋದು. ಹಾಗೇನೇನೆ ನಮಗೇನಾದರೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೂ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಇದನ್ನು ಬುಕ್ ಮಾಡ್ಕೊಂಡಿದ್ದೆ. ಒಳಗಡೆ ಎಲ್ಲ ಸ್ಟೀಲ್, ತುಂಬ ಚೆನ್ನಾಗಿದೆ ಕೂಡ, ಕ್ವಾಲಿಟಿ ವೈಸು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಾನು ಇದನ್ನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಕ್ಯಾಪು ಅಷ್ಟೇ, ತುಂಬ ಟೈಟಾಗಿ ಕ್ಯಾಪು ಕುತ್ಕೊಳ್ಳುತ್ತೆ, ತುಂಬ ಟೈಟಾಗಿರುತ್ತೆ, ನೋಡ್ಬೋದು. ಈ ಥರ ಸೈಜ್ ವೈಸು 3 ಇದು ಸ್ವಲ್ಪ ಚಿಕ್ಕದು, ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡದು, ಇದಕ್ಕಿಂತ ದೊಡ್ಡದು ಇದು. ಅದು ಬರೀ ಫ್ರಿಜ್ ಸ್ಟೋರೇಜ್ಗೆ ಅಂತ ಹೇಳ್ಬಿಟ್ಟು ತೊಗೊಂಡಿಲ್ಲ. ಇದು ಓವೆನಲ್ಲಿ, ಮೈಕ್ರೋ ಓವೆನಲ್ಲೂ ನಾವು ಯೂಸ್ ಮಾಡ್ಬೋದು ಅಂತ ಹೇಳಿದ್ದಕ್ಕೆ, ಸೊ ಹಾಗಾಗ್ಬಿಟ್ಟು ನಾನು ತೊಗೊಂಡೆ ಇದನ್ನು. ಇದು ದೇವ್ರ ಮನೆಯಲ್ಲಿ ನಮಗೆ ಸಾಂಬ್ರಾಣಿ ಹಾಕ್ಬಿಟ್ಟು ಯೂಸ್ ಮಾಡೋದಕ್ಕೆ ಅಂತ ಹೇಳಿ ಇದನ್ನು ಕೂಡ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ನೋಡ್ಬೋದು,
ನೋಡಿ ಇನ್ನು ಹ್ಯಾಶ್ ಎಲ್ಲ ಹಾಗೇ ಇದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಇರ್ಬೋದು. ತುಂಬ ತಿಕ್ಕಾಗಿದೆ. ಈ ಥರ ಹ್ಯಾಂಡಲ್ ಎಲ್ಲ ವುಡ್ಡಲ್ಲಿ ಬಂದಿದೆ ನಮಗೆ. ಇದೆಲ್ಲ ಬಂದುಬಿಟ್ಟು ಒಂದು ಮೆಟಲ್ ಟೈಪಲ್ಲಿ ಇದೆ. ಸೊ ನಾವು ಈ ಥರ ಹೋಲ್ಡ್ ಮಾಡೋದಕ್ಕೆಲ್ಲನೂ ತುಂಬ ಚೆನ್ನಾಗಿದೆ. ಧೂಪ ಹಾಕೋದಕ್ಕೆ ನಾವು ಈಗ ಪ್ರತಿದಿನ ಇರ್ಬೋದು, ಇಲ್ಲ ವೀಕ್ಲಿ ಒನ್ಸ್ ಇರ್ಬೋದು, ಪೂಜೆ ಮಾಡಿದಾಗ ನಾವು ಮನೆಯಲ್ಲಿ ಧೂಪ ಹಾಕ್ತೀವಲ್ವ, ಸೊ ಅದನ್ನು ಹಾಗೇನೇ ಇಡೋ ಬದಲು ದೇವ್ರ ಮನೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಮತ್ತು ಮನೆ ಎಲ್ಲನೂ ನಾವು ಧೂಪ ಹಾಕೋದಕ್ಕೆಲ್ಲ ಈ ಥರ ಇಟ್ಬಿಟ್ಟು ನೀಟಾಗಿ ಇದರಲ್ಲೆಲ್ಲ ಹೊಗೆ ಎಷ್ಟು ನೀಟಾಗಿ ಬರ್ತಾ ಇರುತ್ತೆ. ನಾನು ನೆಕ್ಸ್ಟ್ ಯಾವಾಗಾದರೂ ಒಂದು ಸರಿ ಹಾಕಿದಾಗ ಅದನ್ನು ಕೂಡ ನಾನು ತೋರಿಸ್ತೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದೊಂದು ಬಾಕ್ಸು ಅಂದರೆ ಮೊಳಕೆ ಕಟ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ನೋಡ್ಬೋದು ಇಲ್ಲಿ ಮೊಳಕೆ ಕಾಳುಗಳಿಗೆ. ಸೊ ನನಗೆ ಇದೊಂದು ಬಾಕ್ಸನ್ನ ಯೂಸ್ ಮಾಡಿಲ್ಲ ಇನ್ನೂ. ಇದು ತೆಗೆದ್ಬಿಡ್ತೀನಿ. ಅಂದರೆ ನಿಮಗೆ ತೋರಿಸೋದಕ್ಕೆ ಅಂದ್ಬಿಟ್ಟು ನಾನು ಹಾಗೇ ಇಟ್ಟೆ ಈಗ ಇದನ್ನು. ಇದು ನಾನು ಇನ್ನೂ ಯೂಸ್ ಮಾಡಿಲ್ಲ ಈ ಬಾಕ್ಸು. ಖಂಡಿತ ನಾನು ಇರೋದು ಇದ್ದಂಗೆ ಹೇಳ್ತಾ ಇದ್ದೀನಿ. ಅಂದರೆ ಕಾಳು ಏನೇ ನಾವು ನೆನೆಸಿದ್ರೆ ಇದರಲ್ಲಿ ಮೊಳಕೆ ಕಾಳೆಲ್ಲ ಇದರಲ್ಲಿ ಹಾಕಿಟ್ಟಾಗ ನೀಟಾಗಿ ಮೊಳಕೆ ಬರುತ್ತೆ ಅನ್ನೋ ಹಾಗೆ ಇದನ್ನು ತೊಗೊಂಡಿದ್ದು ನಾನು. ಇದು ಒಂದು 3 ಪೀಸ್ ಏನೋ ಇದೆ ನೋಡ್ಬೋದು. ಇದು ಹಾಗೆ ಇದಕ್ಕೊಂದು ಇದು ಏನೋ ಕ್ಯಾಪ್ ಇದೆ, ಲಿಡ್. ಇದಕ್ಕೊಂದು ಲಿಡ್ ಇದೆ ನೋಡಿ ಈ ಥರ. ಬಟ್ ಇವು ನನಗೆ ಏನು ಅನ್ನೋದು ನಿಜವಾಗ್ಲೂ ಇವಾಗಿನ ತನಕ ಇನ್ನೂ ಗೊತ್ತಿಲ್ಲ. ಸೊ ಹಾಗಾಗಿಬಿಟ್ಟು ನಾನು ಹೇಳ್ತಾ ಇದ್ದೀನಲ್ವ, ನಾನು ಇನ್ನೂ ಯೂಸ್ ಮಾಡಿಲ್ಲ. ಯೂಸ್ ಮಾಡಿದಾಗ ನಾನು ಹೇಳ್ತೀನಿ. ಇದು ಯೂಸ್ ಮಾಡಿಲ್ಲ. ಬಟ್ ಕ್ವಾಲಿಟಿ ವೈಸ್ ಇರ್ಬೋದು, ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಇದಕ್ಕೂ ಮಸ್ಟ್ ತೊಗೋಬೋದು ಆರಾಮಾಗಿ, ಏನೋ ಅಂದರೆ ಚೆನ್ನಾಗಿಲ್ಲ ಅನ್ನೋ ಹಾಗೆ ಆ ಥರ ಏನು ಇಲ್ದಿರ ತೊಗೋಬೋದು. ನನಗೆ ಗೊತ್ತಿರೋ ಹಂಗೆ ಇದೆಲ್ಲ ವಾಟರು ಇಲ್ಲಿಗೆ ಬರೋಕ್ಕೆ ಅಂತ ನಾನು ಆ ಥರ ಅಂದ್ಕೊಳ್ತೀನಿ. ನೋಡ್ಬೋದು ಈ ಥರ ನಾವು ಇದನ್ನು ಕ್ಯಾಪ್ ತೆಗ್ದಾಗ ಇದರಲ್ಲಿರೋ ನೀರೆಲ್ಲ ಇದಕ್ಕೆ ಕೆಳಗಡೆ ಬಾಕ್ಸಿಗೆ ಬರುತ್ತೆ, ಅದಕ್ಕೇನಾದರೂ ಕೊಟ್ಟಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಹಾಗೆ ಇದೊಂದು ಟಿಶ್ಯೂ ಪೇಪರ್ ಹೋಲ್ಡರು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಮೆಟಲ್ದು. ಚೆನ್ನಾಗಿ ಯೂಸ್ ಮೀ ಅಂತ ಏನೋ ಇದೆ, ಇದೊಂದು ಶೀಟಲ್ಲಿ ಬಂದಿತ್ತು ಇಲ್ಲಿ, ಯೂಸ್ ಮೀ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿತ್ತು ಕೂಡ ಇದು. ಮತ್ತು ನೋಡಿ ಈ ಥರ ಟಿಶ್ಯೂ ಪೇಪರ್ ಈ ಥರ ಹಾಕಿಟ್ಬಿಟ್ಟು ನಾವು ಈ ಥರ ಇಟ್ಟಾಗ ತುಂಬ ಚೆನ್ನಾಗಿರುತ್ತೆ. ನಾವು ಸುಮ್ಮನೆ ಅಲ್ಲೂ ಇಲ್ಲೂ ಕವರ್ ಹಾಗೇನೆ ಪಾಕೆಟ್ ಹಾಗೆ ಇಡೋ ಬದಲು ಈ ಥರ ಇಟ್ಟಾಗ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದು ಒಂದನ್ನು ಬೈ ಮಾಡಿದೆ. ಕ್ವಾಲಿಟಿ ವೈಸು ಎಕ್ಸಲೆಂಟ್ ಆಗಿದೆ, ತುಂಬ ಹಾರ್ಡಾಗಿದೆ. ನಾನು ಅದೇ ಯಾವಾಗಲೇ ಹೇಳ್ದಂಗೆ ಇದು ಅಲ್ಯೂಮಿನಿಯಮ್ ಇದರಲ್ಲಿ ಇರೋದ್ರಿಂದ ತುಂಬ ಚೆನ್ನಾಗಿದೆ ಇದು ಕೂಡ. ಹಾಗೆ ನೆಕ್ಸ್ಟ್ ಇನ್ನೊಂದು ಇದು ನಾನು ಇನ್ನೂ ಅಂದರೆ ಜಸ್ಟ್ ಓಪನ್ ಮಾಡಿ ನೋಡಿದ್ದೀನಿ, ಬಟ್ ಯೂಸ್ ಮಾಡಿಲ್ಲ. ನಾನು ನೋಡಬೇಕು ಯಾವ ಥರ ಇದೆ ಏನೋ ಅಂತ. ಅಂದರೆ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆ, ನಾನು ಆವಾಗಲೇ ಓಪನ್ ಮಾಡಿ ನೋಡಿದ್ದೀನಿ. ಇದು ಅಂದರೆ ದೇವ್ರ ಮನೆಗೆ ತೋರಣಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಡೆ. ತೋರಣ ಚೆನ್ನಾಗಿರುತ್ತೆ ಅಂತ ನೋಡಿ. ಈ ಥರ ಹ್ಯಾಂಗಿಂಗ್ಸ್ ಎಕ್ಸಲೆಂಟಾಗಿದೆ ನಿಜವಾಗ್ಲೂ, ದೇವ್ರ ಮನೆಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಇಲ್ಲಿ ಸೆಂಟ್ರಲ್ಲಿ ಒಂದು ನಮ್ಮ ಗಣೇಶಂದು ಒಂದು ಡ್ರಾಯಿಂಗಲ್ಲಿ, ಅಂದರೆ ಇದು ಫುಲ್ ಬಂದುಬಿಟ್ಟು ಥ್ರೆಡ್ಡಲ್ಲಿ ಮಾಡಿರ್ತಕ್ಕಂಥದ್ದು. ಸೊ ಹಂಗಾಗ್ಬಿಟ್ಟು ತುಂಬ ಚೆನ್ನಾಗಿದೆ. ಈ ಥರ ಶೀಟ್ ನೋಡ್ಬೋದು ಬ್ಯಾಕಲ್ಲಿ ಕೂಡ ನಮ್ಗೆ ಆ ಥ್ರೆಡ್ ಏನೂ ತಗಲ್ಕೊಂಡು ಈ ಥರ ಏನಕ್ಕಾದರೂ ಓಪನ್ ಆಗುತ್ತೆ ಅನ್ನೋ ಒಂದು ಇದಿಲ್ದಿರ ಅದ್ರ ಮೇಲೆ ಒಂದು ಶೀಟ್ ಥರ ಹಾಕ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಅಂದರೆ ಎಲ್ಲದಕ್ಕೂ ಈ ಥರ ಹ್ಯಾಂಗಿಂಗ್ಸ್ ಬೇರೆ ಬಂದಿದೆ ಅಲ್ವಾ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದೊಂದು ಪ್ರಾಡಕ್ಟು ಅಷ್ಟೇ. ಇನ್ನೊಂದು ಬಂದುಬಿಟ್ಟು ಇದು ಅಷ್ಟೇ, ನಾನು ಇನ್ನೂ ಯೂಸ್ ಮಾಡಿಲ್ಲ. ಅಂದರೆ ಜಸ್ಟ್ ಓಪನ್ ಮಾಡಿ ನೋಡಿದ್ದೀನಿ, ಬಟ್ ಯೂಸ್ ಮಾಡಿಲ್ಲ. ಗ್ಲಾಸು ಇವು ಅಂದರೆ ಈ ಜ್ಯೂಸ್ ಗ್ಲಾಸಸ್ಸು ಕ್ವಾಲಿಟಿ ಚೆನ್ನಾಗಿದೆ. ನಾನು ಇದನ್ನು ಸುಮಾರು ದಿನ ಆಯಿತು ಬುಕ್ ಮಾಡಿಕೊಂಡು, ಬಟ್ ಸ್ವಲ್ಪ ಡಿಲೇ ಆಯಿತು ಬಂದಿದ್ದು ಕೂಡ ನನ್ನ ಪ್ರಾಡಕ್ಟು. ಚೆನ್ನಾಗಿದೆ ನೋಡ್ಬೋದು. ಅಂದರೆ ಇದು ಬಂದು ಗಾಜಿಂದಲ್ಲ, ಇದು ಪ್ಲಾಸ್ಟಿಕ್ಕು. ಬಟ್ ನಮ್ಗೆ ಏನಂದರೆ ಮಕ್ಕಳಿರೋದ್ರಿಂದ ಇದರಲ್ಲಿ ನಾವು ಜ್ಯೂಸ್ ಕೊಟ್ಟಾಗ್ಲೂ ಇದು ಇನ್ ಕೇಸ್ ಬಿದ್ರೂ ಒಡೆದೋಗುತ್ತೆ ಅನ್ನೋ ಒಂದು ಭಯ ಇರಲ್ಲ. ಗಾಜಿಂದಾದರೆ ನಮಗೆ ಒಂದು ಮಕ್ಕಳಿಗೆಲ್ಲ ಕೊಡೋದಕ್ಕೆ ಒಂದು ಸ್ವಲ್ಪ ಭಯ ಆಗುತ್ತಲ್ವ. ಸೊ ಆ ಟೆನ್ಷನ್ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ಪ್ಲಾಸ್ಟಿಕ್ನ ನಾನು ಚೂಸ್ ಮಾಡಿಕೊಂಡೆ. ಇದು ಸೆಟ್ ಆಫ್ 6 ಇದೆ. 1 2 3 4 5 6 ಸೆಟ್ ಆಫ್ 6 ಇದೆ. ಇದು ಚೆನ್ನಾಗಿದೆ, ಎಲ್ಲನೂ ತುಂಬಾ ಚೆನ್ನಾಗಿದೆ. ನಾನು ಆವಾಗಲೇ ಓಪನ್ ಮಾಡಿ ನೋಡಿದ್ದೀನಿ, ಬಟ್ ಆದರೆ ಯೂಸ್ ಮಾಡಿಲ್ಲ ಅಷ್ಟೇ ಇನ್ನೂ. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಇದು ಒಂದು ಡೆಕೋರೇಟಿವ್ಗೆ ಇಟ್ಬಿಟ್ರೆ ನಾವು ಲೀವ್ಸು ತುಂಬ ಚೆನ್ನಾಗಿದೆ.
ತುಂಬ ದೊಡ್ಡದಾಗಿದೆ ಕೂಡ. ಇದರಲ್ಲಿ ಆಲ್ಮೋಸ್ಟ್ ಈ ಥರ ಲೀವ್ಸ್ ಬಂದುಬಿಟ್ಟು ಈ ಥರ ಎಲೆ 18 ಏನೋ ಬಂದಿದೆ. ಅಂದರೆ ಇದು ಈ ಥರ ರಿಮೂವಬಲ್ ನೋಡಿ. ಈ ಥರ ನಮಗೆ ಇದು ಫುಲ್ ಎಲ್ಲ ಈ ಥರ ರಿಮೂವ್ ಮಾಡಿಬಿಟ್ಟು ಲೀವ್ಸ್ ಎಲ್ಲ ಒಂದರಲ್ಲಿ ಹಾಕಿ ಕೊಟ್ಟಿರ್ತಾರೆ. ಈ ಥರ ಎಲ್ಲನೂ ಇದೇ ಒಂದು ಕೊಟ್ಟಿರ್ತಾರೆ. ನಾವು ಅದರಲ್ಲಿ ನಮ್ಗೆ ಯಾವ ಥರ ಚೆನ್ನಾಗಿರುತ್ತೋ ನಮ್ಗೆ ನೋಡಿಕೊಂಡು ನಾವು ಅದನ್ನು ಈ ಥರ ಇದು ಮಾಡ್ಕೊಳ್ಳೋದು ಅಷ್ಟೇ, ಅಟ್ಯಾಚ್ ಮಾಡ್ಕೊಳ್ಳೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ನನಗೆ ಈ ಪ್ರಾಡಕ್ಟ್ ಅಂತೂ ನೋಡಿದ ತಕ್ಷಣ ನಾನು ಇನ್ನೂ ಒಂದು ಬುಕ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಸ್ವಲ್ಪ ನಾವು ಲಾಸ್ಟ್ ಟೈಮು ಚಿಕ್ಕಪೇಟೆ ಹೋದಾಗ ಈ ಥರದ್ದು ಒಂದು ನೋಡಿದ್ವಿ. ಅಂದರೆ ಇದು ಸ್ವಲ್ಪ ದೊಡ್ಡದಾಗಿತ್ತೇನೋ ಸೈಜು. ಬಟ್ ಅದರಲ್ಲಿ ನಮಗೆ ಆಫ್ಲೈನ್ ಅಂದರೆ ನಾವು ಶಾಪಲ್ಲೆಲ್ಲ ನಾನು ಇದನ್ನ ತೊಗೊಳ್ಳೋಣ ಅಂದ್ಬಿಟ್ಟು ನೋಡಿದಾಗ ಇದು ಅಷ್ಟೊತ್ತಿಗೆ ಇದು ಬುಕ್ ಮಾಡ್ಕೊಂಡಿದ್ದೆ. ಮಾಡ್ಕೊಂಡಾದ್ಮೇಲೆ ಮತ್ತೆ ನಾನು ಇದು ಬಂದಾಗಿತ್ತು. ಆಮೇಲೆ ಅಲ್ಲಿ ನೋಡಿದಾಗ ಇನ್ನು ಸ್ವಲ್ಪ ದೊಡ್ಡ ಸೈಜು ಸ್ವಲ್ಪ ದೊಡ್ಡದಾಗಿತ್ತು ಅಷ್ಟೇ, ಒಂಚೂರು ದೊಡ್ಡದಿತ್ತು. ಬಟ್ ನೋಡಿದ್ರೆ ಅದು ರೇಟು ಇದು ನನಗೆ ಒಂದು 280 ಆರ್ 300 ಸಮಥಿಂಗ್ ಅಲ್ಲೇನೋ. ನನಗೆ ಕರೆಕ್ಟಾಗಿ ನೆನಪಿಲ್ಲ, ನಾನು ರೇಟ್ಸ್ ಎಲ್ಲ ಈ ಕಡೆ ಟ್ಯಾಗ್ ಮಾಡಿರ್ತೀನಿ ನೋಡಿ. ಅಷ್ಟರಲ್ಲೇನೋ ತೊಗೊಂಡಿದ್ದು. ಬಟ್ ಅಲ್ಲಿ ನಾವು ಕೇಳಿದಾಗ 800 850 890 ಇಷ್ಟೋ ಹೇಳಿದ್ರು. ನಮ್ಗೆ ನಿಜವಾಗ್ಲೂ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು. ಸೊ ಹಾಗಾಗ್ಬಿಟ್ಟು ನಾನು ಅದು ನೋಡಾದಮೇಲೆ ಮತ್ತೆ ನಾನು ಈ ಥರದ್ದು ಇನ್ನೂ ಒಂದಿರಲಿ ಅಂದ್ಬಿಟ್ಟು ಇನ್ನೊಂದು ಬುಕ್ ಮಾಡ್ಕೊಂಡಿದ್ದೀನಿ. ತಗೊಂಡಾದಮೇಲೆ ನಾನು ಇದನ್ನು ಯಾವ ಥರ ಎಲ್ಲಿ ಇಟ್ಕೊಳ್ತೀನಿ ಏನು ಅನ್ನೋದನ್ನು ನಾನು ತೋರಿಸ್ತೀನಿ. ಇದು ಒಂದು ಮತ್ತು ಹಾಗೇನೇ ಈ ಥರದಕ್ಕೆ ಅಂದ್ಬಿಟ್ಟು ಒಂದು ಚಿಕ್ಕ ಪಾಟ್ ಬುಕ್ ಮಾಡ್ಕೊಂಡಿದ್ದೆ. ಅದನ್ನು ನಾನು ಅಂದರೆ ತೋರಿಸ್ತೀನಿ. ಬಟ್ ಇದಲ್ಲ, ಈ ಥರದ್ದೇನೆ ಇನ್ನು ಸ್ವಲ್ಪ ಚಿಕ್ಕ ಸೈಜಲ್ಲಿತ್ತು. ಬಟ್ ಅದು ಇದೇ ಕಲರಲ್ಲಿ ವೈಟಲ್ಲೇ ಇನ್ನು ಸ್ವಲ್ಪ ಚಿಕ್ಕ ಸೈಜ್ ಈ ಸೈಜಲ್ಲಿತ್ತು. ಅದಕ್ಕೆ ಪ್ಲೇಟು ಮತ್ತು ಪಾಟ್ ಎರಡೂ ವರಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಯಾರೂ ತೊಗೋಬೇಡಿ ಇದೇ ಥರದ್ರಲ್ಲೇ. ಈ ಒಂದು ಚೂರು ಚೆನ್ನಾಗಿಲ್ಲ, ಈ ಕ್ವಾಲಿಟಿ ವೈಸ್ ಇರ್ಬೋದು, ಏನೇನು ತುಂಬಾ ಬ್ಯಾಡಾಗಿತ್ತು ಅಂತ ಹೇಳ್ಬೋದು. ಸೊ ಹಾಗಾಗ್ಬಿಟ್ಟು ನಾನು ಸದ್ಯಕ್ಕೆ ಇದರಲ್ಲಿ ಈ ಥರ ಹಾಕಿಟ್ಟಿದ್ದೀನಿ. ಬಟ್ ಇದಿನ್ನೂ ನಾನು ಸ್ವಲ್ಪ ಆಲ್ಟರ್ ಮಾಡಬೇಕು. ಅಂದರೆ ಈ ಥರ ಇಷ್ಟ ಹೈಟ್ ಹಿಂಗೆ ಬರೋ ಹಂಗೆ ನೋಡಿಬಿಟ್ಟು ಇಡಬೇಕು. ನೋಡೋಣ. ನೆಕ್ಸ್ಟು ಇದು ಫ್ರಿಜ್ ಸ್ಟೋರೇಜ್ ಬಾಕ್ಸಸ್ಸು ನಾನು ಯೂಸ್ ಮಾಡಿದ್ದೀನಿ ಆವಾಗಲೇ. ಅಂದರೆ ಇವಾಗ 6 ಸೆಟ್ ಆಫ್ 6 ಇದೆ ಪ್ಲಾಸ್ಟಿಕ್ಕು. ತುಂಬ ಚೆನ್ನಾಗಿದೆ. ನಾವು ತರಕಾರಿ ಸೊಪ್ಪು ಏನೇ ಆಗಲಿ ಇದರಲ್ಲಿ ಹಾಕಿಟ್ಕೊಂಡು ನಾವು ಫ್ರಿಜ್ಜಲ್ಲೆಲ್ಲ ಸ್ಟೋರ್ ಮಾಡ್ಕೊಂಡಾಗ ಫ್ರಿಜ್ಜಲ್ಲೂ ಚೆನ್ನಾಗಿರುತ್ತೆ. ಮತ್ತು ತುಂಬ ದಿನವೂ ಇರುತ್ತೆ ಅಂತ ಹೇಳ್ಬೋದು. ನಾವು ಜಸ್ಟ್ ಹಾಗಾಗಿ ಕವರಲ್ಲಿ ಈ ಥರ ಕಟ್ಟಿಟ್ಟಾಗ ಸ್ವಲ್ಪ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗ್ಬಿಟ್ಟು ಈ ಥರ ತೊಗೊಂಡೆ ಸೆಟ್ ಆಫ್ 6. ಅಂದರೆ 5 ನಾನು ತರಕಾರಿ ಇದೆ ಈಗ ಫ್ರಿಜ್ಜಲ್ಲಿ. ಹಾಗಾಗ್ಬಿಟ್ಟು ಅದು ತೆಗ್ದಿಲ್ಲ ನಾನು. ಇದು ಒಂದು ಖಾಲಿ ಇತ್ತು, ಬೆಳಗ್ಗೆ ಏನೋ ಖಾಲಿ ಆಯಿತು ತರಕಾರಿ. ಸೊ ಹಾಗಾಗಿ ನಾನು ಇದನ್ನು ತೋರಿಸೋಣ ಅಂದ್ಬಿಟ್ಟು ಇದು ಒಂದು ತೆಗೆದಿಟ್ಕೊಂಡೆ. ಇನ್ನು ಅದೊಂದು 5 ಅದರಲ್ಲೇ ಇದೆ. ನಾನು ಇದನ್ನು ನೋಡಿಬಿಟ್ಟು ಮತ್ತೆ ಇದು ಚೆನ್ನಾಗಿತ್ತಲ್ವ ಅಂತ ಹೇಳ್ಬಿಟ್ಟು ಇನ್ನೂ ಒಂದು 6 ಬುಕ್ ಮಾಡ್ಕೊಂಡಿದ್ದೀನಿ. ಬಟ್ ಇನ್ನು ಸ್ವಲ್ಪ ಉದ್ದ ಇದೆ. ಅದು ಇನ್ನು ಸ್ವಲ್ಪ ದೊಡ್ಡ ಸೈಜಲ್ಲಿದೆ. ಅದು ಇನ್ನು ಸ್ವಲ್ಪ ದೊಡ್ಡ ಸೈಜಲ್ಲಿದೆ. ಸೊ ಅದನ್ನು ನಾನು ಬುಕ್ ಮಾಡಿದ್ದೀನಿ. ಅದು ಬಂದಮೇಲೆ ನೆಕ್ಸ್ಟ್ ಯಾವಾಗಾದ್ರೂ ತೋರಿಸ್ತೀನಿ. ಇದಂತೂ ಕ್ವಾಲಿಟಿ ನಿಜವಾಗ್ಲೂ ಎಕ್ಸಲೆಂಟ್ ಆಗಿದೆ. ಪ್ಲಾಸ್ಟಿಕ್ಕು ಆದರೂ ಕೂಡ ಚೆನ್ನಾಗಿದೆ ಮಾತ್ರ ಇದು. ಮತ್ತು ಹಾಗೇನೇ ಇದೊಂದು ಸ್ಟ್ಯಾಂಡ್ ಇದೊಂದು ಬುಕ್ ಮಾಡ್ಕೊಂಡಿದ್ದೆ. ಅದಕ್ಕೆ ಈ ಥರ ಹ್ಯಾಂಗಿಂಗ್ಸ್ ಈ ಥರ ಬಂದಿದೆ. ಇದು ಈ ಥರ ನಾವು ವಾಲ್ಗೆ ಈ ಥರ ಇಟ್ಬಿಟ್ಟು ಅದಕ್ಕಾದ್ರೂ ಈ ಥರ ಹ್ಯಾಂಗ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಸ್ಕ್ರೂ ಕೂಡ ಬಂದಿರುತ್ತೆ, ಸ್ಕ್ರೂನು ಹಾಕ್ಕೋಬೋದು. ಇಲ್ಲ ಈ ಥರ ಸ್ಟಿಕ್ಕರ್ ಆದ್ರೂ ಹಣ್ಣು ಹಾಕ್ಕೋಬೋದು. ಸ್ಟಿಕ್ಕರಲ್ಲೂ ನಾವು ಹಾಕ್ಕೊಂಡು ಇಟ್ಕೋಬೋದು. ಕ್ವಾಲಿಟಿ ವೈಸು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇದು ಕೂಡ ಒಂಥರ ಬ್ಲ್ಯಾಕಲ್ಲಿ ತುಂಬ ಚೆನ್ನಾಗಿದೆ. ವೆಯ್ಟ್ ಕೂಡ ತುಂಬ ತಡೆಯುತ್ತೆ ಕೂಡ. ನಾನು ಸುಮಾರು ದಿನ ಆಯಿತು ಹಾಕಿ. ನಾನು ಇದನ್ನು ತಗೋಬೇಕು ಅಂತ ನೋಡಿದಾಗ ಯಾವ ಥರ ಇರುತ್ತೋ ಏನೋ ವೆಯ್ಟ್ ತಡೆಯುತ್ತೋ ಇಲ್ವೋ ಅಂದ್ಕೊಂಡೆ. ಬಟ್ ಸದ್ಯಕ್ಕೆ ಈಗ ಶಾಂಪೂ ಡಬ್ಬ ಒಂದು ಇಟ್ಟಿದ್ದೀನಿ. ಇದರಲ್ಲಿ ನಾನು ಇನ್ನೊಂದು ಇದು ಸೆಟ್ ಆಫ್ 2 ಬಂದಿರೋದು. ನಾನು ಇನ್ನೊಂದ್ರಲ್ಲಿ ತೋರಿಸ್ತೀನಿ. ವೆಯ್ಟ್ ತುಂಬ ಚೆನ್ನಾಗಿ ತಡೆಯುತ್ತೆ ಕೂಡ. ಇನ್ನೊಂದು ನೋಡ್ಬೋದು, ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ವಾಶ್ರೂಮಲ್ಲಿ. ನನಗೆ ವಾಶ್ರೂಮಲ್ಲೆಲ್ಲ ಅಂದರೆ ಎಲ್ಲ ಕೆಳಗಡೆನೇ ಇಟ್ಕೊಳ್ತಾ ಇದ್ದೆ. ಸೊ ಅದೆಲ್ಲ ಸ್ವಲ್ಪ ಗಲೀಜಾಗ್ತಿತ್ತು ಮತ್ತು ಯಾವಾಗಲೂ ತೊಳಿಬೇಕಾಗ್ತಿತ್ತು. ಸೊ ಹಂಗಾಗ್ಬಿಟ್ಟು ನಾನು ಈ ಥರದ್ದು 2 ಬುಕ್ ಮಾಡಿಕೊಂಡು ನಾನು ಈ ವಾಲ್ ಬಂದು ಮತ್ತು ಆ ಕಡೆ ವಾಲ್ ಸಿಂಕ್ ಹತ್ರ ಒಂದು ವಾಲ್ಗೆ ಇಟ್ಕೊಂಡಿದ್ದೀನಿ. ಆ ಕಡೆ ಶಾಂಪು ಡಬ್ಬಸ್ಸು, ಈ ಕಡೆ ಎಲ್ಲ ಇನ್ನು ನಾವು ಕ್ಲೀನಿಂಗ್ ಇವೆಲ್ಲ ಬ್ರಷು ಈ ಥರದ್ದು ಹಾರ್ಪಿಕ್ಕು ಇವೆಲ್ಲ ಇಟ್ಕೊಂಡಿದ್ದೀನಿ. ಬಟ್ ಇದು ನೋಡ್ಬೋದು ಎಷ್ಟೊಂದು ಐಟಮ್ ನಾನು ಇಟ್ಟಿದ್ದೀನಿ. ಬಟ್ ತುಂಬ ವೆಯ್ಟ್ ತಡೆಯುತ್ತೆ ಕೂಡ. ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕು ಅಂತಂದರೆ ಖಂಡಿತ ಇದನ್ನು ಪರ್ಚೇಸ್ ಮಾಡಿ. ಮತ್ತು ಇದನ್ನು ಖಂಡಿತ ಪರ್ಚೇಸ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ತುಂಬ ಆರ್ಗನೈಸ್ ಮಾಡಿಕೊಂಡು ತುಂಬ ನೀಟಾಗಿ ಇಟ್ಕೋಬೋದು. ಈವನ್ ಈ ಕೂಡ ನಾವು ತಗೊಂಡು ಇಟ್ಕೋಬೋದು. ಬಟ್ ಅದನ್ನು ಯಾವುದೇ ಅಂದರೆ ಕಾರ್ನರಲ್ಲೇ
ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಕಾರ್ನರಲ್ಲಾದರೆ ತುಂಬ ನೀಟಾಗಿರುತ್ತೆ. ಏನಾದರೂ ಆಯಿಲ್ ಬಾಕ್ಸಸ್ ಇರ್ಬೋದು, ಇಲ್ಲ ಏನೇ ಒಂದು ಕಂಟೈನರ್ಸ್ ಆಗಲಿ ಇಟ್ಕೊಂಡು ನೀಟಾಗಿ ನಾವು ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಇಷ್ಟ ಆಗಿತ್ತು ಈ ಮೀಶೋ ವ್ಲಾಗ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.